यो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ಹೇಳ್ತೀನಿ ಅಲ್ಲಿ ಆಮೇಲೆ ಮಾಡ್ತೀನಿ ಅದು ಮುಗಿದ್ಮೇಲೆ यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಗುರುಪುತ್ರ ಉವಾಚ ನ ಮತ್ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ಯೇಷ ತವೇಂದ್ರಶತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛ ಮನ್ಯುಂ ಕ್ವ ತದಾತ್ಮಮಾನಃ. ಗುರುಪುತ್ರರಾದಂತಹ ಷಂಡಾಮರ್ಕರು ಹೇಳುವ ಮಾತು. ಹಿರಣ್ಯಕಶಿಪುವಿನ ಹತ್ರ ಹೇಳ್ತಾ ಇದ್ದಾರೆ, ಇಂದ್ರಶತ್ರುವಾದ ಎಲೆ ರಾಜನೇ, ಇಂದ್ರಶತ್ರುವಾದಂತಹ ಎಲೆ ರಾಜನೇ, ನಮ್ದೇನು ತಪ್ಪಿಲ್ಲ. ಅವರು ಹಿರಣ್ಯಕಶಿಪು ಇವರಿಗೆ ಕೋಪ ಮಾಡಿದ್ದ. ನೀವು ಮೇಲ್ನೋಟಕ್ಕೆ ಕಪಟ ವೇಷ ಧಾರಣೆ ಮಾಡಿದ ಮಿತ್ರರಂತೆ ಇರುವ ಶತ್ರುಗಳು, ನೀಚರು. ನನ್ನ ಶತ್ರುವಿನ ಬಗ್ಗೆ, ನನ್ನ ಶತ್ರುವಾದ ಆ ವಿಷ್ಣುವಿನ ಮಹಿಮೆಗಳನ್ನು ಇವನಿಗೆ ಹೇಳಿಕೊಟ್ಟಿದ್ದೀರಿ, ನನ್ನ ಆಜ್ಞೆಯನ್ನು ನೀವು ಮೀರಿದ್ದೀರಿ ಅಂತ ಜೋರು ಮಾಡಿದ್ದಕ್ಕೆ ಗುರುಪುತ್ರರು ಹೇಳ್ತಾ ಇದ್ದಾರೆ, ನ ಮತ್ಪ್ರಣೀತಂ ನ ಪರಪ್ರಣೀತಂ. ನಿನ್ನ ಮಗ ನಾವು ಹೇಳಿಕೊಟ್ಟದ್ದನ್ನ ಹೇಳ್ತಾ ಇಲ್ಲ, ಅಥವಾ ಬೇರೆ ಯಾರೋ ಹೇಳಿಕೊಟ್ಟದ್ದನ್ನು ಹೇಳ್ತಾ ಇಲ್ಲ. ಅವನಿಗೆ ಈ ಬುದ್ಧಿ ಸ್ವಾಭಾವಿಕವಾಗೇ ಬಂದಿದೆ. ನ ಮತ್ಪ್ರಣೀತಂ ನ ಪರಪ್ರಣೀತಂ. ಬೇರೆ ಯಾರೂ ಇಲ್ಲಿ ಬಂದು ಹೇಳಿಕೊಟ್ಟು ಇಲ್ಲ ಅವನಿಗೆ. ನಾವಿಲ್ಲೇ ನೋಡ್ಕೊಳ್ತಾ ಇದ್ದೇವೆ. ಅದು ಅವನಿಗೆ ಸ್ವಾಭಾವಿಕವಾಗಿಯೇ ಆ ಬುದ್ಧಿ ಇದೆ.
ನಾವ್ಯಾರು ಹೇಳಿಕೊಟ್ಟು ಬಂದದ್ದಲ್ಲ ಅದು. ಆದ್ರಿಂದ ರಾಜನೇ ಕೋಪ ಮಾಡಬೇಡ, ತಡ್ಕೋ. ನಿನಗೆ ಬಂದ ಆ ಕೋಪವನ್ನ ತಡ್ಕೋ. ನಾನು ನಿನಗೆ ಒಂದು ವೇಳೆ ಮೋಸ ಮಾಡೋ ಬ್ರಾಹ್ಮಣ ಆಗಿದ್ದೆ ಅಂತ ಆದ್ರೆ ಆವಾಗ ನನಗೆ ಬ್ರಹ್ಮಜ್ಞಾನ ಎಲ್ಲಿ ಬರ್ತಿತ್ತು ಅಂತ ಕೇಳ್ತಾ ಇದ್ದಾರೆ. ಒಂದು ವೇಳೆ ನಾನು ನಿನಗೆ ಮೋಸ ಮಾಡುವಂತ ಬ್ರಾಹ್ಮಣನೇ ಆಗಿದ್ದೆ ಅಂತ ಆದ್ರೆ ನನಗೆ ಬ್ರಹ್ಮಜ್ಞಾನವೇ ಬರ್ತಿರ್ಲಿಲ್ಲ. ನನಗೆ ಬ್ರಹ್ಮಜ್ಞಾನ ಎಲ್ಲಿ ಬರ್ತಿತ್ತು? ಹಾಗಾಗಿ ನಾನು ನಿನಗೆ ಮೋಸ ಮಾಡೋ ಬ್ರಾಹ್ಮಣ ಅಲ್ಲ. ನಾನು ನಿನಗೆ ಮೋಸ ಮಾಡಿಲ್ಲ. ಅವನಿಗೆ ಅದು ಸ್ವಾಭಾವಿಕವಾಗಿಯೇ ಬಂದದ್ದು, ನಾನು ಹೇಳಿಕೊಟ್ಟು ಬಂದದ್ದಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಕ್ವ ತದಾತ್ಮ ಮಾನಃ ಅಂತಿದೆ. ನಿಯಚ್ಛ ಮನ್ಯುಂ ಕ್ವ ತದಾತ್ಮ ಮಾನಃ ಅಂತ. ಮನ್ಯುಂ ನಿಯಚ್ಛ, ಕೋಪ ಬಿಡು. ಕ್ವ ತದಾತ್ಮ ಮಾನಃ, ತದಾತ್ಮ ಮಾನಃ ಕ್ವ ಅಂತ. ನಾನು ವಂಚನೆ ಮಾಡೋ ಬ್ರಾಹ್ಮಣನೇ ಆಗಿದ್ರೆ ನನಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಎಲ್ಲಿ ಬರ್ತಿತ್ತು ಅಂತ. ಅಥವಾ ಪ್ರಹ್ಲಾದನಿಗೆ ಭಗವದ್ಭಕ್ತಿ ಸ್ವಾಭಾವಿಕವಾಗಿಯೇ ಇರುವಾಗ ನಾನು ಭಗವದ್ಭಕ್ತಿಯನ್ನ ಹೇಳಿ ಕೊಡಬಲ್ಲೆ ಅನ್ನುವ ಆತ್ಮಮಾನ ಅಹಂಕಾರ ನನಗೆ ಎಲ್ಲಿಂದ ಬರ್ತಿತ್ತು ಅಂತ. ಹೀಗೆ ಎರಡು ಅರ್ಥ ಅದಕ್ಕೆ. ತದಾತ್ಮಮಾನೋ ಮಮ ಅಂತ ಇಟ್ಟುಕೊಳ್ಳಬೇಕು. ಮಮ ನನಗೆ ತದಾತ್ಮಮಾನ ಕ್ವ, ಆತ್ಮಮಾನ ಬ್ರಹ್ಮಜ್ಞಾನ ಎಲ್ಲಿಂದ ಬರ್ತಿತ್ತು? ಅಥವಾ ಪ್ರಹ್ಲಾದನಿಗೆ ನಿಜವಾಗ್ಲೂ ಸ್ವಾಭಾವಿಕವಾಗಿಯೇ ಆ ಭಗವದ್ಭಕ್ತಿ ಇರುವಾಗ ನಾನು ಹೇಳ್ಕೊಡ್ತೇನೆ ಅನ್ನೋ ಆತ್ಮಮಾನ ಅಹಂಕಾರ ಎಲ್ಲಿಂದ ಅಂತ. ಈ ರೀತಿ ಅದಕ್ಕೆ ಅರ್ಥ ಮಾಡಬೇಕು. ಮಧ್ವಾಚಾರ್ಯರು ಇದಕ್ಕೆ ತಾತ್ಪರ್ಯವನ್ನು ಬರಿತಾ ಕ್ವ ತದಾತ್ಮಮಾನೋ ಮಮ ಅಂತ ಅದನ್ನು, ಅದು ಪ್ರಶ್ನಾರ್ಥಕ. ತದಾತ್ಮಮಾನೋ ಮಮ ನನಗೆ ಅಂತ ಇಟ್ಟುಕೊಳ್ಬೇಕು. ನನಗೆ ಬ್ರಹ್ಮಜ್ಞಾನ ಎಲ್ಲಿಂದ ಬರ್ತಿತ್ತು ಅಂತ. ಕೆಲವರು ಕದದಾಸ್ಮಮಾನಃ ಅಂತನ್ನೋ ಪಾಠ ಇಟ್ಟುಕೊಂಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಅಪಪಾಠ ಅದು. ಕದದಾಸ್ಮಮಾನಃ ಅಂತ ಮಾಡಿ ಅವರು ದೋಷಾರೋಪಣೆ ಮಾಡಬೇಡ ನಮ್ಮ ಮೇಲೆ ಅಂತ ಅನ್ನೋ ಅರ್ಥ ಬರೋ ಪಾಠ ಇಟ್ಟುಕೊಂಡಿದ್ದಾರೆ. ಹಾಗಲ್ಲ ಅದು. ಕ್ವ ತದಾತ್ಮಮಾನಃ ಅಂತಾನೆ ಪಾಠ. ಹಿರಣ್ಯಕಶಿಪು ಮಾಡಿರೋ ಆಕ್ಷೇಪ 2, ನೀವು ವಂಚಕರು ದ್ರೋಹಿಗಳು ಅಂತ ಒಂದು. ಮತ್ತೆ ನೀವು ಹರಿಭಕ್ತಿಯ ಪಾಠ ಹೇಳಿಕೊಡ್ತಾ ಇದ್ದೀರಿ ಅವನಿಗೆ ಅಂತ 2 ಆಕ್ಷೇಪ. ಅದಕ್ಕೆ ಮೊದಲನೇ ಆಕ್ಷೇಪಕ್ಕೆ ಉತ್ತರ ಆತ್ಮಮಾನ ಅಂದ್ರೆ ಬ್ರಹ್ಮಜ್ಞಾನ. ನಾವು ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳಲ್ಲಿ ವಂಚನೆ ಮಾಡುವ ಪ್ರವೃತ್ತಿ ಇರೋದಿಲ್ಲ ಯಾವಾಗಲೂ. ಆದ್ರಿಂದ ನನ್ನನ್ನ ವಂಚಕ ಅಂತ ಅನ್ನಬೇಡ. ಇದು ಒಂದು. ಇನ್ನು ಎರಡನೇ ಆಕ್ಷೇಪಕ್ಕೆ ಉತ್ತರ ಪ್ರಹ್ಲಾದನಿಗೆ ವಿಷ್ಣು ಭಕ್ತಿ ಸ್ವಾಭಾವಿಕವಾಗಿಯೇ ಇದೆ ಅಂತ ಹೇಳ್ತಾ ಇದ್ದೇವೆ. ಸ್ವಾಭಾವಿಕವಾಗಿರುವಾಗ ಉಪದೇಶದಿಂದ ಹೊಸದಾಗಿ ವಿಷ್ಣು ಭಕ್ತಿಯನ್ನು ಹುಟ್ಟಿಸಬಲ್ಲೆವು ನಾವು ಅನ್ನೋ ಆತ್ಮಮಾನ ಅಹಂಕಾರ ನಮಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಹೀಗೆ ಒಳ್ಳೆ ಅರ್ಥಗರ್ಭಿತವಾದ ಪದ ಇದು. ತದಾತ್ಮಮಾನಃ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ವಂಚಕರು ಆತ್ಮಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಿಜವಾಗ್ಲೂ ವಂಚಕರಾಗಿದ್ರೆ ನಾವು ಬ್ರಹ್ಮಜ್ಞಾನಿಗಳು ಹೇಗಾಗ್ತೇವೆ ಅನ್ನೋದು ಒಂದು. ಇನ್ನೊಂದು, ಅವನು ನಿಜವಾಗ್ಲೂ ವಿಷ್ಣು ಭಕ್ತ ಅಂದಮೇಲೆ ನಾವು ಅವನಿಗೆ ವಿಷ್ಣು ಭಕ್ತಿಯನ್ನು ಪಾಠ ಮಾಡ್ತೇವೆ ಅನ್ನೋ ಆತ್ಮಮಾನ, ಅಭಿಮಾನ, ದುರಭಿಮಾನ, ಅಹಂಕಾರ ಇದು ನಮಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಹೀಗೆ ಎರಡು ಅರ್ಥವನ್ನ ಕೊಡ್ತಕ್ಕಂತಹ ಒಂದು ಪದ ಇದು. ಹಾಗಾಗಿ ನಾವು ತಪ್ಪು ಮಾಡಿಲ್ಲ, ನಾವು ಮೋಸ ಮಾಡಿಲ್ಲ, ನೀನು ಕೋಪವನ್ನು ಬಿಡು ಅಂತ ಹೇಳ್ತಾ ಇದ್ದಾರೆ ಗುರುಪುತ್ರರು. ನ ಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ
ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛ ಮನ್ಯುಂ ಕ್ವ ತದಾತ್ಮಮಾನಃ. ನಾರದ ಉವಾಚ ಗುರುಣೈವಂ ಪ್ರತಿಪ್ರೋಕ್ತೋ ಭೂಯ ಆಹಾಸುರಸ್ಸುತಂ ನ ಚೇದ್ ಗುರುಮುಖೀಯಂ ತೇ ಕುತೋ ಭದ್ರಾ ಸತೀ ಮತಿಃ. ನಾರದ ಮಹರ್ಷಿಗಳು ಧರ್ಮರಾಜನನ್ನು ಕುರಿತು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಗುರುಗಳಾದ ಷಂಡಾಮರ್ಕರು ಹಿರಣ್ಯಕಶಿಪುವಿಗೆ ಈ ರೀತಿಯಾಗಿ ಹೇಳಿದಾಗ ಹಿರಣ್ಯಕಶಿಪು ಏನು ಮಾಡಿದ? ಪುನಃ ಮಗನನ್ನ ಕೇಳಿದ. ಮಗು ಅಂತ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಕೇಳ್ತಾ ಇದ್ದಾನೆ. ಗುರುಗಳೇನೋ ಹೇಳಿಕೊಟ್ಟಿಲ್ಲ ಅಂತ ಗೊತ್ತಾಯ್ತು ಇವಾಗ. ಅದಕ್ಕೆ ಪ್ರಹ್ಲಾದನನ್ನೇ ಕೇಳ್ತಾ ಇದ್ದಾನೆ, ಮಗು ನಿನ್ನ ಈ ದುರ್ಬುದ್ಧಿ ಗುರುಮುಖದಿಂದ ಬಂದಿಲ್ಲ ಅಂತಾದ್ರೆ ಮತ್ತೆ ಎಲ್ಲಿಂದ ಬಂತು ಅಂತ ಆ ಮಗುವನ್ನೇ ಹಿರಣ್ಯಕಶಿಪು ಕೇಳ್ತಾ ಇದ್ದಾನೆ ಪ್ರೀತಿಯಿಂದ. ಮಗು, ಗುರುಗಳು ಹೇಳಿಕೊಟ್ಟು ಬಂದದ್ದಲ್ಲ ಇದು, ಅಂದಮೇಲೆ ನಿನಗೆ ಈ ಬುದ್ಧಿ ಎಲ್ಲಿಂದ ಬಂತು? ಗುರುಣೈವಂ ಪ್ರತಿಪ್ರೋಕ್ತೋ ಭೂಯ ಆಹಾಸುರಸ್ಸುತಂ ನ ಚೇದ್ ಗುರುಮುಖೀಯಂ ತೇ ಕುತೋ ಭದ್ರಾ ಸತೀ ಮತಿಃ. ಪ್ರಹ್ಲಾದ ಉವಾಚ ಮತಿರ್ನ ಕೃಷ್ಣೇ ಪರತಸ್ವತೋಪಿ ವಾ ಮಿಥೋಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂ ತಮಿಸ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಹಿರಣ್ಯಕಶಿಪು ಕೇಳಿದ ಮಾತಿಗೆ ಉತ್ತರವನ್ನಾಗಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಗೃಹಸ್ಥಾಶ್ರಮದಲ್ಲಿ ಇದ್ದು ಕಾಮ್ಯಕರ್ಮಗಳನ್ನೇ ಮಾಡ್ತಕ್ಕಂಥವರು ಇಂದ್ರಿಯ ನಿಗ್ರಹವನ್ನ ಮಾಡಿಕೊಳ್ಳದೆ ನರಕ ಮೊದಲಾದಂತಹ ಅನರ್ಥಕ್ಕೆ ಭಾಗಿಗಳಾಗ್ತಾರೆ. ಅವರಿಗೆ ಲೌಕಿಕ ಜೀವನದಲ್ಲಿಯೂ ಸುಖ ಇಲ್ಲ, ಪರಲೋಕದಲ್ಲಿಯೂ ಕೂಡ ಸುಖ ಇಲ್ಲ, ನರಕಾದ್ಯನರ್ಥವನ್ನು ಪಡೀತಾರೆ. ಕಾಮ್ಯಕರ್ಮಗಳನ್ನೇ ಮಾಡ್ತಾ ಇಂದ್ರಿಯ ನಿಗ್ರಹ ಇಲ್ಲದೆ ಅವರಿಗೆ ಅನರ್ಥವೂ ಆಗ್ತದೆ, ನರಕದಲ್ಲೂ ಅನರ್ಥ ಆಗ್ತದೆ. ಇಲ್ಲಿಯಾದರೂ ಸುಖ ಇದೆಯೋ? ಇಲ್ಲಿಯೂ ಸುಖ ಇಲ್ಲ, ಲೌಕಿಕ ಜೀವನದಲ್ಲೂ ಸುಖ ಇಲ್ಲ, ಮತ್ತು ನರಕಾದ್ಯನರ್ಥವೂ ಆಗ್ತದೆ. ಮತ್ತು ಅದನ್ನೇ ಚರ್ವಿತ ಚರ್ವಣ ಅಂತಂದ್ರೆ ಮತ್ತು ಅದನ್ನೇ ಅನುಭವಿಸೋದು. ಎಲೆ ಅಡಿಕೆ ಅಗಿತಾರೆ ನೋಡಿ, ಬಾಯಲ್ಲಿ ಹಾಕೊಂಡು ಅಡಿಕೆ ಎಲೆ ಅದನ್ನೇ ಮತ್ತು ಚರ್ವಣ ಅಗಿಯೋದು, ಇದಕ್ಕೆ ಚರ್ವಿತ ಚರ್ವಣ ಅಂತಾರೆ. ಅಗದದ್ದನ್ನೇ ಅಗಿತಾ ಇರೋದು ಬಾಯಲ್ಲಿ ಎಲೆ ಅಡಿಕೆ ಹಾಕೊಂಡು. ಹಾಗೆ ಚರ್ವಿತ ಚರ್ವಣ ಮಾಡ್ತಾ ಇರ್ತಾರೆ, ಮತ್ತು ಅದನ್ನೇ ಅನುಭವಿಸ್ತಾ ಇರ್ತಾರೆ. ಅವರಿಗೆ ಭಗವಂತನ ಭಕ್ತಿ ಮತ್ತೊಬ್ಬರ ಉಪದೇಶದಿಂದಾಗ್ಲಿ ಅಥವಾ ತಮ್ಮ ಪ್ರಯತ್ನದಿಂದಾಗ್ಲಿ ಈ ಎರಡರ ಸಹಾಯದಿಂದಾಗ್ಲಿ ಬರೋದಿಲ್ಲ. ಮತಿರ್ನ ಕೃಷ್ಣೇ ಪರತಸ್ವತೋಪಿ ವಾ ಮಿಥೋಭಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂ ತಮಿಸ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ ನತೇ ವಿದುಸ್ವಾರ್ಥಗತಿಂ ಹಿ ವಿಷ್ಣುಂ ದುರಾಶಯಾಯೇ ಬಹಿರರ್ಥಭಾವಾಃ ಅಂಧಾ ಯಥಾಂಧೈರುಪನೀಯಮಾನಾಃ ವಾಚೀ ಶತಂತ್ಯಾ ಮುರುದಾಂ ನಿಬದ್ಧಾಃ. ಈ ಕಾಮ್ಯಕರ್ಮಗಳನ್ನೇ ಮಾಡ್ತಾ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡಂತಹ ಇಂದ್ರಿಯ ನಿಗ್ರಹ ಇಲ್ಲದೆ ಇರತಕ್ಕಂತಹ ಪುರುಷರಿದ್ದಾರಲ್ಲ,
ಬಾಹ್ಯ ವಿಷಯಗಳಲ್ಲಿ ಆಸಕ್ತಿಯನ್ನ ತೋರಿ ಅದರಲ್ಲೇ ಆಸಕ್ತಿಯನ್ನ ಪಡ್ಕೊಂಡು ಬುದ್ಧಿಯನ್ನ ಹಾಳು ಮಾಡಿಕೊಂಡಿರ್ತಕ್ಕಂಥ ಜನ ತಾವು ಏನು ಸಾಧನೆ ಮಾಡಬೇಕು ಅಂತನ್ನೋ ಪುರುಷಾರ್ಥವನ್ನ ತಿಳ್ಕೊಂಡೇ ಇಲ್ಲ. ಕೇವಲ ಬಾಹ್ಯ ವಿಷಯಗಳಲ್ಲೇ ಆಸಕ್ತಿಯನ್ನ ತೋರಿಸ್ತಾ ತಮ್ಮ ಸಾಧನೆ ಏನ್ ಸಾಧನೆ ಮಾಡಬೇಕು ನಾವು ಅನ್ನೋದೇ ಗೊತ್ತಿಲ್ಲದೆ ಬದುಕ್ತಾ ಇದ್ದಾರೆ. ಅವರಿಗೆ ಹೇಳಿಕೊಡುವ ಗುರುಗಳೇನಿದ್ದಾರಲ್ಲ ಅವರು ಅಂಥವ್ರೆ. ಗುರುಗಳಾದರೂ ಚೆನ್ನಾಗಿ ಪಾಠ ಮಾಡಿ ಅವರಿಗೆ ವಿಷಯಗಳನ್ನ ತಿಳಿಸ್ಬೇಕು, ಅವರಿಗೆ ಬುದ್ಧಿವಾದವನ್ನ ಹೇಳಬೇಕಲ್ಲ ಅಂತಂದ್ರೆ ಆ ಗುರುಗಳು ಕೂಡ ಅಂಥವರೇ ಆಗಿದ್ದಾರೆ. ಅಂಧೇನೇವ ನಿಯಮಾನ ಯಥಾಂಧಾಹ ಅಂತ ಉಪನಿಷತ್ತು. ಅದನ್ನೇ ಇಲ್ಲಿ ಅಂಧ ಯಥಾಂಧೈರ್ ಉಪನೀಯಮಾನಾಹ ಅಂತ ಹೇಳ್ತಾನೆ ಪ್ರಹ್ಲಾದ. ಒಬ್ಬ ಕುರುಡ ಅನೇಕ ಜನ ಕುರುಡರನ್ನ ಕರ್ಕೊಂಡು ನಾನು ನಿಮಗೆ ದಾರಿ ತೋರಿಸ್ತೇನೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಪಾಪ ಇವರು ಎಲ್ಲಾರು ಕುರುಡ್ರು, ಗೊತ್ತಿಲ್ಲ ಇವರಿಗೆ, ಅವನೇನೋ ದಾರಿ ತೋರಿಸ್ತಾನಂತೆ ಅಂತ ತಿಳ್ಕೊಂಡು ಅವನನ್ನು ನಂಬಿ ಅವನ ಹಿಂದೆ ಹೋಗ್ಬಿಡ್ತಾರೆ. ಆದರೆ ಅವನು ಕೂಡ ಕುರುಡ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಈ ಎಲ್ಲಾ ಶಿಷ್ಯರುಗಳಿಗೆ ಅವನು ಕೂಡ ಕುರುಡ ಅಂತ ಗೊತ್ತಿಲ್ಲ. ಅವನನ್ನು ನಂಬಿ ಅವನು ಹೇಳ್ಕೊಟ್ಟದ್ದೇ ಸರಿ ದಾರಿ ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ಹೋಗ್ತಾರೆ. ಅವನು ಎಲ್ಲೋ ಒಂದು ಹೊಂಡದಲ್ಲಿ ಬೀಳ್ತಾನೆ ಕುರುಡಾದ್ರಿಂದ. ಅವನನ್ನ ನಂಬಿ ಹೋದಂತಹ ಎಲ್ಲಾ ಕುರುಡರು ಅವನ ಹಿಂದೆ ಹೋಗಿ ಅವರು ಹಳ್ಳದಲ್ಲಿ ಬೀಳ್ತಾರೆ. ಆ ರೀತಿ ಈ ಗುರುಗಳು ತಾವೂ ಅಂಥವರೇ ಆಗಿದ್ದಾರೆ. ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗಿ ದುರ್ಬುದ್ಧಿಯಿಂದ ತಮ್ಮ ಸಾಧನೆ ಏನು ಅನ್ನೋದೇ ಮರೆತು ಬಿಟ್ಟಂತವರು ಅವರಿಗೆ ಉಪದೇಶ ಮಾಡ್ತಾರೆ. ಅವರಿಗೆ ನಿಜವಾದ ಪುರುಷಾರ್ಥ ಯಾವುದು ಅಂತ ಗೊತ್ತೇ ಇಲ್ಲ. ಅವರು ಕಾಮ್ಯಕರ್ಮ ಬೋಧಕವಾದ ವೇದವಾಕ್ಯಗಳನ್ನು ಹಿಡ್ಕೊಂಡು ಆ ಕಾಮ್ಯ ಕರ್ಮಗಳನ್ನೇ ಬೋಧನೆ ಮಾಡ್ತಾರೆ. ಅದೇ ವೇದವಾಕ್ಯಗಳಿಗೆ ಕಾಮ್ಯಕರ್ಮಗಳ ಪರವಾಗಿಯೇ ಅರ್ಥವನ್ನ ಹೇಳ್ತಾರೆ, ಅದನ್ನೇ ಹೇಳಿಕೊಡ್ತಾರೆ. ಅದರ ನಿಜವಾದ ತಾತ್ಪರ್ಯ ಏನು ಅಂತ ಗೊತ್ತೇ ಇಲ್ಲ, ಅವರಿಗೂ ಗೊತ್ತಿಲ್ಲ, ಅವ್ರು ಹೇಳ್ಕೊಡೋದು ಇಲ್ಲ ಗುರುಗಳು. ವೇದ ಅಂತನ್ನೋದು ವಾಚಿ ಶತಂತ್ಯಾ ಮುರುದಾಮ್ನಿ ಬದ್ಧಾಹ. ಈ ದಾರದಲ್ಲಿ ಹೂವನ್ನೆಲ್ಲ ಕಟ್ಟಿ ಹಾಕ್ತಾರಲ್ಲ, ಹೂವುಗಳನ್ನ ದಾರದಲ್ಲಿ ಕಟ್ಟಿ ಹಾಕ್ತಾರೆ. ಹಾಗೆ ದ್ರವ್ಯ ದೇವತಾ ಫಲ ಮೊದಲಾದವುಗಳು ಏನಿದ್ದಾವೆ ಅದು ದಾರ ಇದ್ದಂಗೆ. ವೇದ ಅಂತನ್ನೋ ಪರಮಾತ್ಮನ ಒಂದು ಪಾಶದಲ್ಲಿ ಅವರು ಸಿಕ್ಕಿ ಹಾಕ್ಕೊಳ್ತಾರೆ. ದ್ರವ್ಯ ದೇವತಾ ಫಲಾದಿಗಳೆಂಬ ದಾರಗಳಿಂದ ಆಗಿರುವ ಒಂದು ವೇದ ಅನ್ನೋ ಪರಮಾತ್ಮನ ಪಾಶದಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಅಂದ್ರೆ ಆ ವೇದಗಳು ಕಾಮ್ಯವಾದ ಕರ್ಮಗಳನ್ನ ಬೋಧನೆ ಮಾಡ್ತಾ ಇದೆ. ಅದರಲ್ಲಿ ಕಾಮ್ಯ ಕರ್ಮಗಳಿಗೋಸ್ಕರ ದೇವತಾರಾಧನೆ, ಯಜ್ಞಯಾಗಗಳು, ಕಾಮ್ಯ ಕರ್ಮಗಳು ಇದನ್ನೆಲ್ಲ ಹೇಳ್ತಾ ಇದೆ ವೇದಗಳು ಅಂತ ಹೇಳಿ ಆ ವೇದಗಳನ್ನ ಆ ರೀತಿಯಾಗಿಯೇ ಉಪಯೋಗಿಸೋದು. ದೇವತಾದಿಗಳನ್ನ ಕಾಮ್ಯಕರ್ಮಕ್ಕೋಸ್ಕರ ಭಜನೆ ಮಾಡೋದು, ಅವರಿಂದ ಬೇಕಾದ ಕಾಮ್ಯಕರ್ಮಗಳನ್ನ ಕಾಮ್ಯವಾದ ಫಲಗಳನ್ನ ಪಡ್ಕೊಳ್ಳೋದು. ಈ ರೀತಿ ವೇದ ಹೇಳ್ತಾ ಇದೆ ಅಂತ ತಿಳ್ಕೊಳ್ಳೋದು. ಈ ರೀತಿ ಮಾಡಿದ್ರಿಂದ ಏನಾಗ್ತದೆ? ಕಾಮ್ಯಕರ್ಮಗಳನ್ನ ಮಾಡಿದ್ರಿಂದ ಫಲಗಳೇನೋ ಸಿಗ್ತದೆ, ಪುನಃ ಅದರಿಂದ ಸಂಸಾರ, ಮತ್ತು ಈ ಸಂಸಾರದಲ್ಲಿ ದುಃಖ, ಮತ್ತು ಕಾಮ್ಯಕರ್ಮ ಮಾಡೋದು ಮತ್ತು ಸಂಸಾರದಲ್ಲಿ ಬೀಳೋದು.
ಮತ್ತೆ ಮತ್ತೆ ಈ ರೀತಿ ಸಂಸಾರ ಅಂತನ್ನೋ ಕೂಪದಲ್ಲಿ ಬೀಳ್ತಾರೆ. ನಿಜವಾಗಲೂ ವೇದದ ತಾತ್ಪರ್ಯ ಏನು ಅಂತನ್ನೋದನ್ನ ತಿಳ್ಕೊಳ್ಳೋದೇ ಇಲ್ಲ. ದೀರ್ಘರಜ್ಜುಭೂತಾಯಾಂ ವಾಚಿ ಈಶಸ್ಯ ತಂತ್ಯಾಂ ದೀರ್ಘರಜ್ಜುಭೂತಾಯಾಂ ವಾಚಿ ವೇದಲಕ್ಷಣಾಯಾಂ ಉರುದಾಮ್ನಿ ಬ್ರಾಹ್ಮಣಾದಿ ಬಹುನಾಮಾಖ್ಯದಾಮ್ನಿ ಬದ್ಧಾಃ ಭವಂತಿ. ಬ್ರಾಹ್ಮಣಾದಿ ಅಧಿಕೃತ ಕಾಮ್ಯಕರ್ಮಬೋಧಕ ವೇದ ತಾತ್ಪರ್ಯ ಅನಭಿಜ್ಞಾಃ ಗುರುಪದಿಷ್ಟ ಮೋಕ್ಷ ಮಾರ್ಗಂ ವಿಹಾಯ ಸಂಸಾರೇ ಏವ ಪತಂತಿ ಇತ್ಯಾಶಯಃ. ಗುರುಗಳು ಹೇಳಿದ ಉಪದೇಶದಿಂದ ಅವರು ವಿಷ್ಣುವನ್ನ ಯಾಕೆ ತಿಳ್ಕೊಳ್ಳೋದಿಲ್ಲ ಅಂತನ್ನೋ ಪ್ರಶ್ನೆಗೆ ಉತ್ತರವಾಗಿ ಅಂಧಯೇನೇವ ನೀಯಮಾನಾಃ ಅಂಧೈರುಪನೀಯಮಾನಾಃ ಅಥ ಯಥ ಅಂಧಾಃ. ಅವರು ಕೂಡ ಅಂಧರಾಗಿದ್ದಾರೆ. ವೇದದ ಸರಿಯಾದ ತಾತ್ಪರ್ಯವನ್ನು ಅವರು ತಿಳ್ಕೊಂಡಿಲ್ಲ. ಆದ್ದರಿಂದ ದ್ರವ್ಯ ದೇವತಾ ಫಲಗಳೆಂಬ ದಾರಗಳಿಂದ ಆಗಿರುವ ವೇದ ಅನ್ನೋ ಪರಮಾತ್ಮನ ಪಾಶದಲ್ಲಿ, ಹಗ್ಗದಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸರಿಯಾದ ವೇದಗಳ ಅಭಿಪ್ರಾಯ ಆ ಗುರುಗಳಿಗೂ ಗೊತ್ತಿಲ್ಲ. ಆ ಗುರುಗಳು ಸರಿಯಾಗಿ ಅವರಿಗೆ ಉಪದೇಶವನ್ನು ಮಾಡಿಲ್ಲ. ಆದ್ದರಿಂದ ಇವರು ಕೂಡ ಆ ಸಂಸಾರದಲ್ಲೇ ಮತ್ತು ಬೀಳ್ತಾ ಇದ್ದಾರೆ. ಅಂಧೈಹಿ ಅಗ್ನೈಹಿ ಉಪನೀಯಮಾನಾಃ ಉಪದಿಶ್ಯಮಾನ ಕರ್ಮ ಮಾರ್ಗಾಃ ವಿಜಯಧ್ವಜತೀರ್ಥರು. ಅಂಧಾಃ ಅಜ್ಞಾಃ ಉಪದಿಷ್ಟ ಅನ್ಯಮಾರ್ಗಂ ಯಥಾ ನ ವಿದುಃ ತಥಾ ಅನೇನ ಅಂಧೇನೇವ ನಿಯಮಾನ ಯಥಾ ಅಂಧಾಃ ಇತಿ ಶ್ರುತಿಂ ಸ್ಮಾರಯತಿ. ಈಶತಂತ್ಯಾಂ ಈಶಸ್ಯ ವೇದವಾಗ್ಲಕ್ಷಣತಂತ್ಯಾಂ ಭಗವಂತನ ತಂತಿ ಅಂದರೆ ದಾರ, ವೇದವಾಕ್ ಎಂಬಂತಹ ದಾರ. ಬ್ರಾಹ್ಮಣಾದಿ ಬಹುನಾಮಾಖ್ಯ ಲಕ್ಷಣದಾಮ್ನಿ ಬದ್ಧಾಃ. ಹಾಗಾಗಿ ಈ ರೀತಿ ಬಾಹ್ಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಪಡೆದು ಮತ್ತು ಈ ಸಂಸಾರನ ಕೂಪದಲ್ಲೇ ಬೀಳ್ತಾರೆ. ನತೇ ವಿದುಸ್ವಾರ್ಥಗತಿಂ ಹಿ ವಿಷ್ಣುಂ ದುರಾಶಯಾಯೇ ಬಹಿರರ್ಥಭಾವಾಃ ಅಂಧಾ ಯಥಾಂಧೈರುಪನೀಯಮಾನಾಃ ವಾಚಿ ಶತಂ ತ್ಯಾಂ ಉರುದಾಂ ನಿಬದ್ಧಾಃ ನೈಷಾಂ ಮತಿಸ್ತಾವದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದರ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಈ ಸಂಸಾರ ಅಂತನ್ನೋ ಕೂಪದಲ್ಲಿ ಅವರೇನು ಮತ್ತೆ ಬೀಳ್ತಾ ಇದ್ದಾರಲ್ಲ, ಇದಕ್ಕೆ ಪರಿಹಾರ ಇದೆ. ಸಂಸಾರ ನಿವೃತ್ತಿ ರೂಪವಾದ ಫಲ ಅವರಿಗೆ ಸಿಗ್ತದೆ. ಭಗವಂತನ ಪಾದವನ್ನು ಆಶ್ರಯಿಸಬೇಕು. ಭಗವಂತನ ಪಾದದಿಂದ ಈ ಸಂಸಾರಕ್ಕೆ ನಿವೃತ್ತಿ ಇದೆ. ಆದರೂ ಅವರು ಈ ವಿಷಯ ಪದಾರ್ಥಗಳ ಆಸೆಗೆ ಒಳಗಾಗಿ ಆ ಭಗವಂತನ ಪಾದಧೂಳಿಯಲ್ಲಿ ಸ್ನಾನ ಮಾಡ್ತಾನೆ ಇಲ್ಲ. ಅವರು ಆ ಭಗವಂತನ ಪಾದವನ್ನ ಮುಟ್ಟೋದೇ ಇಲ್ಲ. ಅವರ ಬುದ್ಧಿ ಭಗವಂತನ
ಪಾದ ಧೂಳಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ವಿಷಯ ಪದಾರ್ಥದ ಆಸೆಯನ್ನು ಬಿಡಬೇಕು. ವಿಷಯದ ಆಸೆಯನ್ನ ಬಿಟ್ಟು ಮಹಾತ್ಮರ ಪಾದಧೂಳಿಯನ್ನ ಅನುಸರಣೆ ಮಾಡಬೇಕು. ಮೊದಲು ಮಹೀಯಸಾಂ ಪಾದರಜೋಭಿಷೇಕಂ, ಇದು ಮೊದಲು. ಮಹೀಯಸಾಂ ಅಂದ್ರೆ ಮಹಾತ್ಮರು, ಯಾರೋ ಜ್ಞಾನಿಗಳಿದ್ದಾರೋ, ಮಹಾತ್ಮರಿದ್ದಾರೋ, ಅಪರೋಕ್ಷ ಜ್ಞಾನಿಗಳು, ಅಂಥವರ ಪಾದದ ಧೂಳಿಯಲ್ಲಿ ಮೊದಲು ಸ್ನಾನ ಮಾಡಬೇಕು. ಅದಕ್ಕೆ ವಿಷಯ ಪದಾರ್ಥಗಳ ಆಸೆ ಬಿಡಬೇಕು. ವಿಷಯ ಪದಾರ್ಥಗಳ ಆಸೆಯನ್ನ ಬಿಟ್ಟು ಮಹಾತ್ಮರ ಪಾದ ಸೇವೆಯನ್ನ ಮಾಡಿದರೆ ಇವರ ಬುದ್ಧಿ ಭಗವಂತನ ಪಾದಕ್ಕೆ ಹೋಗಿ ಮುಟ್ಟುತ್ತದೆ. ಇಲ್ಲದೇ ಇದ್ರೆ ಇವರ ಬುದ್ಧಿ ವಿಷಯ ಪದಾರ್ಥಗಳಲ್ಲೇ ಸುತ್ತಾ ಇರ್ತದೆ ಹೊರತು ಭಗವಂತನ ಪಾದವನ್ನು ಹೋಗಿ ಮುಟ್ಟೋದೇ ಇಲ್ಲ. ನ ಸ್ಪೃಶತಿ. ಉರುಕ್ರಮಾಂಘ್ರಿಂ ನ ಸ್ಪೃಶತಿ ಯೇಷಾಂ ಮತಿ. ಯೇಷಾಂ, ಇವರೇನಿದ್ದಾರಲ್ಲ ವಿಷಯ ಪದಾರ್ಥ ಆಸಕ್ತರು, ಯೇಷಾಂ ಮತಿ ಬುದ್ಧಿ ಉರುಕ್ರಮಾಂಘ್ರಿಂ ನ ಸ್ಪೃಶತಿ. ಭಗವಂತನ ಪಾದವನ್ನ ಮುಟ್ಟೋದೇ ಇಲ್ಲ. ಅನರ್ಥಾಪಗಮೋ ಯದರ್ಥ. ಆಗ್ತದೆ ಅವರಿಗೆ ಭಗವಂತನ ಪಾದಧೂಳಿ, ಭಗವಂತನ ಪಾದವನ್ನು ಮುಟ್ಟಿದ್ರೆ ಅದರಿಂದ ಈ ಸಂಸಾರದ ನಿವೃತ್ತಿ ಆಗ್ತದೆ. ಅನರ್ಥಾಪಗಮೋ ಯದರ್ಥ. ಅದರಿಂದ ಅನರ್ಥಾಪಗಮ ಆಗ್ತಿತ್ತು, ಆಗುವ ಒಂದು ಅವಕಾಶ ಈಗಲೂ ಇದೆ. ಆದರೆ ಇವರೇನ್ ಮಾಡ್ತಾ ಇದ್ದಾರೆ, ವಿಷಯ ಪದಾರ್ಥದ ಆಸೆಯನ್ನ ಬಿಡ್ತಾ ಇಲ್ಲ. ವಿಷಯ ಪದಾರ್ಥದ ಆಸೆಯನ್ನ ಬಿಟ್ಟು ಮಹಾತ್ಮರ ಸಂಸರ್ಗ ಮಾಡಿ ಮಹಾತ್ಮರ ಪಾದಧೂಳಿಯಲ್ಲಿ ಅಭಿಷೇಕವನ್ನ ಮಾಡಿದರೆ ಆವಾಗ ಅವರ ಬುದ್ಧಿ ಭಗವಂತನ ಪಾದವನ್ನ ಸೋಕ್ತದೆ. ಅದನ್ನು ಇವರು ಮಾಡ್ತಾ ಇಲ್ಲ. ಆದ್ರಿಂದ ಮತ್ತು ಮತ್ತು ಸಂಸಾರದಲ್ಲೇ ಬೀಳ್ತಾ ಇದ್ದಾರೆ. 5 ವರ್ಷದ ಬಾಲಕನಾದ ಪ್ರಹ್ಲಾದ ಮಾಡಿದ ಉತ್ತಮವಾದ ತತ್ವೋಪದೇಶ ಇದು. ನೈಷಾಂ ಮತಿಸ್ತಾವದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದರ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ನಾರದ ಉವಾಚ ಇತ್ಯುಕ್ತೋಪರತಂ ಪುತ್ರಂ ಹಿರಣ್ಯಕಶಿಪೂರುಷಾ ಅಂಧೀಕೃತಾತ್ಮಾ ಸ್ವೋತ್ಸಂಗಾತ್ ನಿರಸ್ಯತ ಮಹೀತಲೇ ಆಹಾಮರ್ಷರುಷಾವಿಷ್ಟಃ ಕಷಾಯೀಕೃತಲೋಚನಃ. ನಾರದರು ಹೇಳ್ತಾ ಇದ್ದಾರೆ, ಪ್ರಹ್ಲಾದ ಆಡಿದ ಈ ಮಾತನ್ನ ಕೇಳಿ ಹಿರಣ್ಯಕಶಿಪುವಿಗೆ ಕೋಪ ಬಂದು ಬಿಟ್ಟಿದೆ. ಇಷ್ಟು ಹೇಳಿ ಪ್ರಹ್ಲಾದ ಸುಮ್ಮನಾಗಿ ಬಿಟ್ಟ. ಅಪ್ಪ ಕೇಳಿದ್ದೇನು, ಮಗು, ಗುರುಗಳ ಮುಖದಿಂದ ನಿನಗೆ ಇದು ಬಂದಿಲ್ಲ ಅಂತಾದ್ರೆ ಮತ್ತೆ ಹೇಗೆ ಬಂತು ಈ ದುರ್ಬುದ್ಧಿ, ಎಲ್ಲಿಂದ ಬಂತು ನಿನಗೆ ಅಂತ ಇಷ್ಟೇ ಕೇಳಿದ್ದು. ಅದಕ್ಕೆ ಪ್ರಹ್ಲಾದ ಕೊಟ್ಟ ಉತ್ತರ ಬಹಳ ಅದ್ಭುತವಾದ ಉತ್ತರ. ಭಗವಂತನ ಪಾದ ಸೇವೆ ಮಾಡಬೇಕು, ಅದು ಬಿಟ್ಟು ಸಂಸಾರದಲ್ಲೇ ಅವರು ವಿಷಯ ಪದಾರ್ಥಗಳ ಅಪೇಕ್ಷೆಯಿಂದ ಮತ್ತು ಸಂಸಾರದಲ್ಲಿ ಬೀಳ್ತಾ ಇದ್ದಾರೆ. ಅವರು ಸರಿಯಾಗಿ ಕಲಿತಾ ಇಲ್ಲ, ಗುರುಗಳು ಸರಿಯಾಗಿ ಹೇಳಿಕೊಡ್ತಾ ಇಲ್ಲ ಅಂತನ್ನೋ ಮಾತನ್ನ ಹೇಳಿದ. ಅದಕ್ಕೆ ಇಷ್ಟು ಹೇಳಿ ಸುಮ್ಮನಾದಾಗ, ಇತ್ಯುಕ್ತೋಪರತಂ ಪುತ್ರಂ, ಇಷ್ಟು ಹೇಳಿ ಸುಮ್ಮನಾದಂತಹ ಮಗನನ್ನ ಕೋಪದಿಂದ ತನ್ನ ತೊಡೆಯಿಂದ ಎತ್ತಿ ಕೆಳಗೆ ಎಸ್ತು ಬಿಟ್ಟನಂತೆ ಹಿರಣ್ಯಕಶಿಪು. ಅಷ್ಟು ಕೋಪ ಬಂದಿದೆ. ಅಂಧೀಕೃತಾತ್ಮ, ತಾನೇನ್ ಮಾಡ್ತಾ ಇದ್ದೇನೆ ಅನ್ನೋದು ಕೂಡ ಗೊತ್ತಿಲ್ಲ. ತಾನು ಹಡೆದ ಮಗನನ್ನ ತನ್ನ ತೊಡೆಯಿಂದ ಎತ್ತಿ ಕೆಳಗೆ ಎಸ್ತು ಬಿಟ್ಟ. ಸೋತ್ಸಂಗಾತ್ ನಿರಸ್ಯತ ಮಹೀತಲೇ, ಅಂಧೀಕೃತಾತ್ಮನಾಗಿ ಮೈ ಮರೆತು ಕೋಪದಿಂದ ಕುರುಡಾಗಿ ಮಗನನ್ನ ತನ್ನ ಮಡಿಲಿನಿಂದ ಎತ್ತಿ ಕೆಳಗೆ ಎಸೆದ. ಅವನಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕೋಪವನ್ನ.
ಆ ಕೋಪದಿಂದ ಆವೇಶಗೊಂಡು ಕಣ್ಣೆಲ್ಲ ಕೆಂಪಾಗಿದೆ. ಕಷಾಯೀಕೃತ ಲೋಚನಃ, ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಕೋಪದಿಂದ ಸಹನೆಯನ್ನು ಕಳಕೊಂಡು ಈ ಮುಂದೆ ಹೇಳುವ ಮಾತನ್ನ ಹೇಳ್ತಾ ಇದ್ದಾನೆ ಅಂತಾರೆ ನಾರದರು. ಇತ್ಯುಕ್ತೋಪರತಂ ಪುತ್ರಂ ಹಿರಣ್ಯಕಶಿಪೂರುಷ ಅಂಧೀಕೃತಾತ್ಮಾ ಸ್ವೋತ್ಸಂಗಾತ್ ನಿರಸ್ಯತ ಮಹೀತಲೇ ಆಹಾಮರ್ಷರುಷಾವಿಷ್ಟಃ ಕಷಾಯೀಕೃತಲೋಚನಃ. ಏನ್ ಹೇಳಿದ? ಹಿರಣ್ಯಕಶಿಪು ಅಂತಂದ್ರೆ ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಧನ್ಯವಾದ.